ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಶ್ಲೋಕ 11. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ವೇದ ಪಾರಂಗತರು ಯಾರನ್ನ ಅವಿನಾಶಿ ರೂಪದ ಓಂಕಾರ ಎನ್ನುವರೋ, ಸನ್ಯಾಸಾಶ್ರಮದಲ್ಲಿರುವ ಮಹರ್ಷಿಗಳು ಯಾರಲ್ಲಿ ಪ್ರವೇಶಿಸುವರೋ ಮತ್ತು ಯಾರನ್ನು ಅಪೇಕ್ಷಿಸಿ ಬ್ರಹ್ಮಚರ್ಯವನ್ನು ಆಚರಿಸಿರುವರೋ ಆ ಪರಮ ಪದದ ಬಗ್ಗೆ ನಿನಗೆ ಸಂಗ್ರಹವಾಗಿ ವಿವರಿಸುತ್ತೇನೆ. ಯಾವುದನ್ನು ವೇದ ಪಾರಂಗತರು ಅಕ್ಷರ ಎಂದು ಹೇಳುತ್ತಾರೋ, ಯಾವುದನ್ನು ಪ್ರಾಪಂಚಿಕ ಆಸಕ್ತಿ ಇಲ್ಲದೆ ಯತಿಗಳು ಸನ್ಯಾಸಿಗಳು ಪಡೆಯುತ್ತಾರೋ, ಯಾವುದನ್ನು ಪಡೆಯುವುದಕ್ಕಾಗಿ ಕಟ್ಟುನಿಟ್ಟಿನ ಜೀವನವನ್ನು ಸಾಗಿಸುತ್ತಾ ಜ್ಞಾನಾರ್ಜನೆಯಲ್ಲೇ ಸಮಯವನ್ನು ವ್ಯಯಿಸುತ್ತಾರೋ ಸಾಧಕರು ಪಡೆಯಲು ಇಚ್ಛಿಸುವ ಅಂತಹ ಸ್ಥಾನದ ಕುರಿತಾಗಿ ಸಂಕ್ಷಿಪ್ತವಾಗಿ ನಾನು ಮುಂದೆ ಹೇಳ್ತಾನೆ ಅಂತಕೊಂಡು ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಶ್ರೀಕೃಷ್ಣ ಇಲ್ಲಿ ಯೋಗ ಸಾಧನೆಯಿಂದ ಭ್ರೂಮಧ್ಯದಲ್ಲಿ ತಂದು ನಿಲ್ಲಿಸಿದ ಜೀವವನ್ನು ಅಲ್ಲಿಂದ ಧ್ಯಾನ ಮಾಡುತ್ತಾ ಮೇಲಕ್ಕೆ ಸಹಸ್ರಾರದತ್ತ ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಆ ಕಾಲದಲ್ಲಿ ಧ್ಯಾನ ಮಾಡಬೇಕಾದ ರೂಪದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ವೇದವನ್ನು ಬಲ್ಲವರು ಅದನ್ನು ಅಳಿವಿರದ ಅಕ್ಷರ ಓಂಕಾರ ಎನ್ನುವ ಅಕ್ಷರದಿಂದ ಪ್ರತಿಪಾದ್ಯನಾದ ಸರ್ವ ಶಬ್ದವಾಚ್ಯ ಎನ್ನುತ್ತಾರೆ. ಮಹಾಪ್ರಯತ್ನದಿಂದ ಭಗವಂತನನ್ನು ಒಲಿಸಿಕೊಂಡವರು, ಪ್ರಾಪಂಚಿಕ ಸೆಳೆತದಿಂದ ಪಾರಾದವರು ಆ ಭಗವಂತನನ್ನೇ ಹೋಗಿ ಸೇರುತ್ತಾರೆ. ಅವರು ಅಂತಹ ಭಗವಂತನನ್ನು ತಿಳಿದು ಬಯಸಿ ಬ್ರಹ್ಮಚರ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಅದನ್ನು ಸೇರ ಬಯಸಿ ಬಗೆಯಲ್ಲಿ ತಮ್ಮ ಹಿರಿಯ ತತ್ವವನ್ನು ಚಿಂತಿಸುತ್ತಾರೆ. ಈ ರೀತಿ ಮೋಕ್ಷವನ್ನು ಪಡೆಯುವ ಪ್ರಕ್ರಿಯೆಯನ್ನು ಸಂಗ್ರಹವಾಗಿ ನಿನಗೆ ಹೇಳುತ್ತೇನೆ ಅಂತಕೊಂಡು ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವ ಈ ಒಂದು ಶ್ಲೋಕ. ಹರೇ ಕೃಷ್ಣ.